ಇನ್ನು ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಂತಹ ಯುವಕನಿಗೆ ಎಂಜಿ ರಸ್ತೆಯಲ್ಲಿ ಧರ್ಮದೇಟು ಬಿದ್ದಿದೆ. ಆ ಯುವಕನನ್ನ ಹಿಡಿದು ಜನರೇ ಪೊಲೀಸರಿಗೆ ಒಪ್ಪಿಸೋದು. ಅಶೋಕ್ ನಗರ ಠಾಣೆಗೆ ಕರೆದೊಯ್ದ್ರು ಪೊಲೀಸರು. ಕುಡಿದ ಮತ್ತಿನಲ್ಲಿ ಒಂದು ಕಡೆ ಬೀಳೋರ ಸಂಖ್ಯೆ ಆದರೆ ಮತ್ತೊಂದೆಡೆ ಈ ರೀತಿ ಅಸಭ್ಯವಾಗಿ ವರ್ತಿಸೋರ್ಗೂ ಕೂಡ ಅಲ್ಲಿ ಕಡಿಮೆ ಇರಲಿಲ್ಲ. ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದಂಥ ಯುವಕನಿಗೆ ಜನರೇ ಧರ್ಮದೇಟು ಕೊಡ್ತಾರೆ, ನಂತರ ಅವರೇ ಪೊಲೀಸರಿಗೆ ಒಪ್ಪಿಸ್ತಾರೆ. ಅಶೋಕ್ ನಗರ ಠಾಣೆಗೆ ಪೊಲೀಸರು ನಂತರ ಕರೆದೊಯ್ದಂತಹ ಘಟನೆ ನಡೆಯಿತು ನಿನ್ನೆ. ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನ ಎಂಜಿ ರಸ್ತೆಯಲ್ಲಿ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಪೊಲೀಸರು ನಿಗಾ ಇರಿಸಿದ್ರು. 68 ಕ್ಯಾಮೆರಾಗಳನ್ನು ಬ್ರಿಗೇಡ್ ರೋಡ್ನಲ್ಲೇ ಹಾಕಲಾಗಿತ್ತು. ಈ ರೀತಿ ಪುಂಡ ಪೋಖರಿಗಳು ಬಂದರೆ ಅವರ ವಿರುದ್ಧ ಕ್ರಮಕ್ಕೆ ಅಂತ ಸಾಕಷ್ಟು ವ್ಯವಸ್ಥೆ ಆಗಿತ್ತು. ಅಷ್ಟಾಗಿಯೂ ಒಬ್ಬ ಯುವತಿಯ ಜೊತೆ ಯುವಕ ಅಸಭ್ಯವಾಗಿ ವರ್ತಿಸಿದ್ರಿಂದ ಜನರೇ ಅವರಿಗೆ ಧರ್ಮದೇಟು ಕೊಟ್ಟರು, ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಶೋಕ್ ನಗರ ಠಾಣೆಗೆ ಆ ಪುಂಡನನ್ನ ಕರೆದೊಯ್ಯಲಾಗಿದೆ. ಸಂಭ್ರಮ ಬೇಕು ನಿಜ, ಆದರೆ ಸಂಭ್ರಮದ ಸಂದರ್ಭದಲ್ಲಿ ಬೇರೆಯವರೊಂದಿಗೆ ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಬಗ್ಗೆ ನಿಗಾ ಇರಬೇಕಾಗತ್ತೆ. ಇಲ್ಲದೆ ಹೋದರೆ ಪೊಲೀಸರ ಅತಿಥಿಯಾಗಬೇಕಾಗತ್ತೆ. ನಿನ್ನೆ ಆದದ್ದು ಅದೇ. ಅಶೋಕ್ ನಗರ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ.